SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಯೂಟ್ಯೂಬ್ ಆದಾಯ ಏನಿದೆ? ಯಾಕಂದ್ರೆ ರೀಸೆಂಟ್ ಆಗಿ ಕಾರೆಲ್ಲ ತಗೊಂಡ್ರಿ, ಏನಿದೆ ಸ್ವಲ್ಪ ರಿವೀಲ್ ಮಾಡ್ತೀರಾ ಏನು ಅಂತ? ಯೂಟ್ಯೂಬ್ ಆದಾಯ ನಾನು ಕಾರ್ ತಗೊಂಡಿರ್ಬೋದು, ನಾನು ತಗೊಂಡಿರೋದು EMI ಅಲ್ಲೇ. ಅರ್ಧನೂ ಹಾಕಿಲ್ಲ ನಾನು ಡೌನ್ ಪೇಮೆಂಟ್ಗೆ. ಕಾರಿನ ಅವಶ್ಯಕತೆ ಇತ್ತು, ಬೇಕಿತ್ತು ಇವಾಗ ಫ್ಯಾಮಿಲಿಗೆ, ಅದಕ್ಕೆ ತಗೊಂಡಿರೋದು. ನಾನೇನು ಫುಲ್ ಕ್ಯಾಶ್ ಕೊಟ್ಬಿಟ್ಟು ತಗೊಂಡಿಲ್ಲ, ಡೌನ್ ಪೇಮೆಂಟಲ್ಲೇ ತಗೊಂಡಿದ್ದೀನಿ. ತಿಂಗಳು 25,000 EMI ಕಟ್ಟಬೇಕು. ಆದಾಯ ಜೀವನ ನಡೆಸೋಷ್ಟು ಬರುತ್ತೆ ಬೈ. ಅಂದರೆ ಏನು ಗೊತ್ತಾ, ಯೂಟ್ಯೂಬಲ್ಲಿ ನಾವು ಎಷ್ಟು ಆದಾಯ ಮಾಡ್ತೀವಿ ಅಷ್ಟೇ ಖರ್ಚಿದ್ದೇ ಇರುತ್ತೆ. ಈಗ ನಾನು ವಾರಕ್ಕೆ ಒಂದು ವಿಡಿಯೋ ಹಾಕ್ತೀನಿ ಮೇನ್ ಚಾನಲಲ್ಲಿ. ಆ ಮೇನ್ ಚಾನಲಲ್ಲಿ ಬರೋ ಇನ್ಕಮಲ್ಲಿ ಅರ್ಧ ಇನ್ಕಮ್ ನಾನು ವಿಡಿಯೋ ಮಾಡೋಕ್ಕೆ ಹೋಗ್ಬಿಡುತ್ತೆ. ಎಲ್ಲ ಯೂಟ್ಯೂಬರ್ಸು ಅಷ್ಟೇ. ನಾವು ಒಳ್ಳೆ ಕಂಟೆಂಟ್ ಕೊಡಬೇಕು ಅಂದರೆ ಖರ್ಚು ಮಾಡಲೇಬೇಕು. ಈಗ ಒಂದು ದಿನ ಹೊರಗಡೆ ನಾವು ಬೆಂಗಳೂರಲ್ಲಿ ಓಡಾಡಿದ್ರೆ, ಗಾಡಿ ಆಗಲಿ ಕಾರಾಗಲಿ, ಡೀಸೆಲು ಪೆಟ್ರೋಲು ಊಟ ತಿಂಡಿ ಅಂದರೂ 1,000-2,000 ಖರ್ಚಾಗಲ್ವಾ? ಹಾಗೇ ಆಗುತ್ತೆ. ಒಂದು ವೀಡಿಯೋ ಮಾಡಬೇಕು ಅಂದರೆ ಓಡಾಡಲೇಬೇಕು, ಖರ್ಚು ಹಾಗೇ ಆಗುತ್ತೆ. ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅಂತೇನು ನಾನೇನು ಹೇಳ್ತಿಲ್ಲ, ದುಡ್ಡು ಮಾಡ್ಬೋದು. ಅದೇ ಥರ ನೀವು ಜನಕ್ಕೆ ಒಳ್ಳೆ ಕಂಟೆಂಟ್ನ ಕೊಡಬೇಕು. ಇಲ್ಲಾಂದರೆ ಜನ ಸಪೋರ್ಟ್ ಮಾಡಲ್ಲ. ಜನಕ್ಕೆ ನೀವು ಎಂಟರ್ಟೈನ್ಮೆಂಟ್ ಕೊಟ್ಟರೆ, ಒಳ್ಳೆ ವೀಡಿಯೋಸ್ ಮಾಡಿದ್ರೆ ಮಾತ್ರನೇ ಅವರು ನಿಮಗೆ ಸಪೋರ್ಟ್ ಮಾಡೋದು, ಇಲ್ಲ ಪ್ರೋತ್ಸಾಹ ಮಾಡೋದು. ಹೌದು, ಯೂಟ್ಯೂಬಲ್ಲೇ ಸಂಪಾದನೆ ಮಾಡಿರೋದು, ಇಲ್ಲ ಅಂತ ಹೇಳ್ತಿಲ್ಲ. ನಾನು MBA ಮಾಡಿದ್ದೀನಿ. MBA ಇನ್ ಮಾರ್ಕೆಟಿಂಗ್ ಆ್ಯಂಡ್ HR, ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು, ಕನಕಪುರ ರೋಡಲ್ಲಿ ನಾನು MBA ಮುಗಿಸಿರೋದು. ನನ್ನ ಹತ್ರ 3 ಆಫರ್ ಲೆಟ್ರ್ ಇತ್ತು ಕೆಲಸಕ್ಕೆ. ಬಟ್ 3 ಆಫರ್ ಲೆಟ್ರ್ ಇದ್ರೂ ಕೂಡ ನಾನು ಯೂಟ್ಯೂಬೇ ಮಾಡಬೇಕು ಅಂತ ಸ್ಟಾರ್ಟಿಂಗ್ ನಾನು ಯಾರಿಗೂ ಕೂಡ ಸಡನ್ನಾಗಿ ಏನು ಇನ್ಕಮ್ ಬರೋಲ್ಲ. ನಾನು ಫಸ್ಟು ಒಂದು GoPro ಕ್ಯಾಮ್ರಾ ತೊಗೊಳಕ್ಕೆ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಕೆಲಸ ಮಾಡಿ ಸ್ಕಾಲರ್ಶಿಪ್ ದುಡ್ಡು ಅರ್ಧ ಇತ್ತು, ಇನ್ನರ್ಧ ದುಡ್ಡನ್ನ ಸ್ವಿಗ್ಗಿ ಝೊಮ್ಯಾಟೊ ನಮ್ಮ ಫ್ರೆಂಡ್ ಗಾಡೀಲಿ ಮಾಡಿ ನಾನು ಒಂದು ಕ್ಯಾಮ್ರಾ ತೊಗೊಂಡಿರೋದು. ಬಟ್ ಇವಾಗ ನನ್ನ ಹತ್ರ ಕಾರ್ ಇರ್ಬೋದು, ಬಟ್ ನಾವು ಬೆಳೆದು ಬಂದಿರೋ ರೀತಿ ಇದೆಯಲ್ಲ, ಕಷ್ಟಪಟ್ರೆ ಸುಖ ಸಿಗೋದು ಅಲ್ವಾ? ನನಗೆ ನಂದು 11 ತಿಂಗಳವರೆಗೂ 11 ಮಂತು ನಾನು ಯೂಟ್ಯೂಬ್ ಮಾಡಿದ್ದೆ. ಮಾನಿಟೈಸ್ ಆಗಿತ್ತು, ₹1 ಕೂಡ ದುಡ್ಡು ಬಂದಿರಲಿಲ್ಲ. ಆ 11 ಮಂತು ಕೂಡ ನಾನು ವಾರಕ್ಕೊಂದು ವಿಡಿಯೋ ಕನ್ಸಿಸ್ಟೆಂಟ್ ಆಗಿ ಆಗ್ತಾನೆ ಇದ್ದೆ. ಸೊ ಏನಂತ ಅಂದರೆ, ನಾವು ಮಾಡೋ ಕೆಲಸನ ನಿಯತ್ತಾಗಿ ಛಲ ಬಿಡದೆ ಮಾಡಿದ್ರೆ ಒಂದಿನ ಫಲ ಕೊಟ್ಟೇ ಕೊಡುತ್ತೆ. ನಂದು ಫಸ್ಟು ವಿಡಿಯೋ ಹೇಳಬೇಕು ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಫಸ್ಟ್ ವಿಡಿಯೋ 1 ಲಕ್ಷ ಓಡಿದ್ದು RCB ಮ್ಯಾಚ್ದು, ಒಂದು ಮ್ಯಾಚು ಸ್ಟೇಡಿಯಮ್ಗೆ ಹೋಗಿ ನೋಡಿದ್ದೆ. 1 ಲ್ಯಾಕ್ ಓಡ್ಬಿಟ್ಟು ಅವಾಗ ಮಾನಿಟೈಸ್ ಆಗಿತ್ತು. ಅದಾದಮೇಲೆ ನೆಕ್ಸ್ಟ್ ಯಾವುದೂ ಓಡಿರಲಿಲ್ಲ. ತಿರ್ಗಾ ಒಂದು 9 ತಿಂಗಳು 10 ತಿಂಗಳಾದಮೇಲೆ ಒಂದು ವಿಡಿಯೋ ವೈರಲ್ ಆಯಿತು. ಅದಾದಮೇಲೆ ನಂದು ಹಳೆ ವಿಡಿಯೋಗಳೆಲ್ಲ ಒಂದು 300-400 ವ್ಯೂಸ್ ಇತ್ತು. ಅದೆಲ್ಲ ಇವಾಗ 1 ಲಕ್ಷ 2 ಲಕ್ಷ ಇದೆ. ಜನಕ್ಕೆ ನೋಡೋರ್ಗೆ ಏನನ್ಸುತ್ತೆ, ಇವನು ಫಸ್ಟ್ ವೀಡಿಯೋಯಿಂದನೇ 1 ಲಕ್ಷ ಓಡ್ತಿತ್ತು ಆ ಥರ ಕಾಣಿಸುತ್ತೆ. ಬಟ್ ಏನಂತ ಅಂದರೆ, ನಾವು ಹಾಕಿರೋ ಎಫರ್ಟ್ಸು, ತುಂಬ ದಿನ ಸ್ಟ್ರಗಲ್ ಮಾಡಿರೋದಕ್ಕೆ ಇವಾಗ ಆ ವ್ಯೂಸ್ಗಳು, ಲೈಕ್ಸ್ ಇರ್ಬೋದು, ಮತ್ತು ಜನಗಳ ಸಪೋರ್ಟ್ ಇರ್ಬೋದು. ನಾವು ಮಾಡಿರೋ ಒಳ್ಳೆ ಕೆಲಸ ಮತ್ತು ನಾವು ಮಾಡ್ತಿರೋ ಕಂಟೆಂಟಿಂದ ಜನ ಸಪೋರ್ಟ್ ಮಾಡ್ತಾರೆ. ಸುಮ್ಮನೆ ಜನ ಪೆದರಲ್ಲ. ಅವ್ರು ಸಪೋರ್ಟ್ ಮಾಡ್ತಾರೆ ಅಂತಂದರೆ ನಾವೇನೋ ಮಾಡಿದ್ದೀವಿ ಅಂತಲೇ ಅರ್ಥ. ಮತ್ತು ಇವಾಗ ಏನಾದ್ರು ನಾವು ತಪ್ಪು ಮಾಡಿದ್ರು ಜನ ಸುಮ್ಮನಿರಲ್ಲ. ತಪ್ಪು ಮಾಡಿದ್ರೆ ನೀನು ತಪ್ಪು ಮಾಡ್ತಿದ್ದೀಯಪ್ಪ ಅನ್ನೋದು ಸಪೋರ್ಟ್ ಮಾಡೋದು ನಿಲ್ಸಲ್ಲ ಅಂತಾರೆ. ಅದಕ್ಕೆ ನಾವು ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಅಂತಂದರೆ ಯಾವತ್ತೇ ಆದರೂ ಅಷ್ಟೇ ಜನಕ್ಕೆ ಒಳ್ಳೇದನ್ನು ಮಾಡೋಕ್ಕೆ ಟ್ರೈ ಮಾಡಬೇಕು. ಜನಕ್ಕೆ ಒಳ್ಳೆ ಸಂದೇಶನ ಕೊಡಬೇಕು, ಜನಕ್ಕೆ ಒಳ್ಳೆ ವೀಡಿಯೋಸ್ನ ಮಾಡಬೇಕು, ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರಬೇಕು. ಹಾಂ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.